ಮೈಸೂರಲ್ಲಿ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಸತ್ಯಾತ್ಮ ಪಾದಗಳು ಕೂತಿದ್ದಾರೆ. ಜೂನ್ 15 ತನಕ ಅಧಿಕ ಮಾಸ ಇದೆ. ಆ ಅರ್ಚನೆಯಿಂದ ಅವರ ತಾಯಿಗೆ ವಿಶೇಷ ಅನುಗ್ರಹವನ್ನು ಮಾಡದಂತೆ. ಎಲ್ಲಿ ಯತಿಗಳು ಇರ್ತಾರೆ ಆ ಯತಿಗಳಿಗೆ ನಮಸ್ಕಾರವನ್ನು ಮಾಡಿದರೆ ಬಹಳ ವಿಶೇಷವಾಗಿರ್ತಕ್ಕಂಥ ಪುಣ್ಯ. ಶ್ರೀ ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವೇ ವಿಷ್ಣುವೇಂದ್ರೇ ವರಂದ್ರೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ನಮ್ಮ ಕ್ಷೇತ್ರಾಭಿಮಾನಿ ದೇವತೆಯಾಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ, ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಮುಖ್ಯ ಪ್ರಾಣ ದೇವರು ರಾಯರ ಮೃತ್ತಿಕಾ ಬೃಂದಾವನ ವಿಶಿಂದು ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೂರ್ತಿಕೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಯರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಅಧಿಕ ಮಾಸದಲ್ಲಿ ವಿಶೇಷವಾಗಿ ಇನ್ನೂ ಒಂದು ವಿಶೇಷವಾಗಿ ಮಾಡ್ತಕ್ಕಂಥ ಭಾಗ್ಯ ಇರುತ್ತೆ. ಈ ಅಧಿಕ ಮಾಸ 17ನೇ ತಾರೀಕಿಂದ ಶುರು ಆಗಿ ವಿಶೇಷವಾಗಿ 15ನೇ ತಾರೀಕು ತನಕ ಇರುತ್ತೆ. ಮುಂದಿನ ತಿಂಗಳು ಮೇ 17ರಿಂದ ಜೂನ್ 15 ತನಕ ಅಧಿಕ ಮಾಸ ಇರುತ್ತೆ. ಈ ಅಧಿಕ ಮಾಸದಲ್ಲಿ ನಮಗೆ ಇನ್ನೂ ಫಲ ಬೇಕು ಅಂದಾಗ, ಫಲ ಅಂದಾಗ ಬಹಳ ವಿಶೇಷ. ಅಧಿಕ ಮಾಸದಲ್ಲಿ 2 ವಿಶೇಷವಾಗಿ ಮಾಡಿದ್ದಿರ್ತಕ್ಕಂಥದ್ದು ಫಲ. ವಿಶೇಷವಾಗಿ ಏನ್ ಸಿಗುತ್ತೆ ನಮಗೆ? ಈ ತುಳಸಿ ಅರ್ಚನೆಯನ್ನ ಮಾಡಿದರೆ ವಿಶೇಷ ಫಲ ಸಿಗತಕ್ಕಂಥ ಭಾಗ್ಯ ಇರುತ್ತಂತೆ. ಲಕ್ಷ ದೀಪವನ್ನ ಅಂದ್ರೆ ಲಕ್ಷ ದೀಪದಲ್ಲಿ ಲಕ್ಷ ಅಂದ್ರೆ ವ್ಯಾಧಿರಾಜರು ಲಕ್ಷಾರ್ಚನೆಯನ್ನು ಮಾಡ್ತೀನಿ ಅಂತ ಹೇಳಿದ್ರಂತವ್ರು. ಹಾಗೆ ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ತುಳಸಿ ಅರ್ಚನೆಯನ್ನು ಮಾಡಿದ್ರಂತವ್ರು. ಆ ಅರ್ಚನೆಯಿಂದ ಅವರ ತಾಯಿಗೆ ವಿಶೇಷ ಅನುಗ್ರಹವನ್ನು ಮಾಡಿದ್ರಂತೆ. ಅದಕ್ಕೋಸ್ಕರವಾಗಿ ಅಧಿಕ ಮಾಸದಲ್ಲಿ ವಿಶೇಷವಾಗಿ ನಾವು ಏನನ್ನು ದಾನವನ್ನು ಹಾಕಿ ಕೊಡ್ತೀರಿ, ಏನನ್ನು ಮಾಡ್ತೀರಿ, ಭಗವಂತನ ಸೇವೆಯನ್ನು ಮಾಡ್ತೀರಿ, ಅದಕ್ಕೆ ವಿಶೇಷ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತದೆ. ಅದರಲ್ಲೂ ವಿಶೇಷವಾಗಿ ಮುತ್ತೈದೆಯವರಿಗೆ, ಆ ಮುತ್ತೈದೆಯವರಿಗೆ 33 ಭಾಗನವನ್ನು ಕೊಡಬಹುದಂತೆ. 33 ಭಾಗನವನ್ನು ಕೊಟ್ಟಾಗ ನಮಗೆ ಇದು ಸಿರಿ ಸಂಪತ್ತು ಬರುತ್ತೆ ಅಂತ ಹೇಳ್ತಂತೆ. ಸಿರಿ ಸಂಪತ್ತು, ಹೋಗಿರ್ತಕ್ಕಂಥ ಜಾಗಗಳು, ಹೋಗಿರ್ತಕ್ಕಂಥ ಜಮೀನುಗಳು, ಏನೇ ಒಂದೊಂದಿರೋ ತೊಂದರೆಗಳಿರುತ್ತೆ ಅದೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ ಇರ್ತಂತೆ. 33 ಭಾಗಿನವನ್ನ ಮುತ್ತೈದೆಯನ್ನ ಕರೆಸಿ ಆ ಗಂಡ ಹೆಂಡತಿ ಇಬ್ಬರು ವಿಶೇಷವಾಗಿರ್ತಕ್ಕಂಥ ಮುತ್ತೈದೆಯವರನ್ನ ಗಂಡ ಇಬ್ಬರನ್ನು ಕರೆಸಿ ಅವರಿಗೆ ಪಂಚೆ, ಸೀರೆ, ಭಾಗನವನ್ನು ಕೊಟ್ಟು 33 ಜನಗಳಿಗೆ 33 ಜನ ದಂಪತಿಗಳಿಗೆ ವಿಶೇಷವಾಗಿ ಈ ಎಲ್ಲವನ್ನು ಮಾಡಿದಾಗ ನಮಗೆ ಇನ್ನೂ ವಿಶೇಷವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥ ಭಾಗ್ಯ ಇರತಕ್ಕಂತೆ. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ವಿಶೇಷವಾಗಿ 33 ದಂಪತಿಗಳಿಗೆ ವಿಶೇಷವಾಗಿ ಇದು ಮಾಡ್ತಾ ಇದ್ರಂತೆ. ಭಾಗನವನ್ನು ಕೊಟ್ಟು ವಿಶೇಷವಾಗಿ ಅನುಗ್ರಹ ಮಾಡ್ತಿದ್ರಂತೆ. ಇಂಥವೆಲ್ಲವನ್ನು ಮಾಡಬಹುದು ಅಂತ ಅಧಿಕ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಇರುತ್ತಂತೆ. ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ನಾವು ಈ ಎಲ್ಲವನ್ನು ಮಾಡಿದಾಗ, ಈ ದಾನ ಧರ್ಮಗಳನ್ನು ಮಾಡಿದಾಗ, ಹಾಲನ್ನ, ಹಣ್ಣುಗಳನ್ನ, ಅದರಲ್ಲೂ ವಿಶೇಷವಾಗಿ ಫಲ, ಹಾಲು, ತುಪ್ಪ ಇವುಗಳನ್ನೆಲ್ಲವನ್ನು ದಾನವನ್ನು ಮಾಡಿದಾಗ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಯಾರು ಗಂಗಾ ಸ್ನಾನವನ್ನು, ತೀರ್ಥ ಯಾತ್ರೆಗಳನ್ನ ಮಾಡಿ ಎಲ್ಲಿ ಯತಿಗಳಿರ್ತಾರೆ ಆ ಯತಿಗಳು ಕೂತಿರ್ತಾರೆ. ಈಗ ಮೈಸೂರಲ್ಲಿ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಸತ್ಯಾತ್ಮ ಪಾದಗಳು ಕೂತಿದ್ದಾರೆ. ಅವರು ಹೋಗಿ ಅವರಿಗೆ ವಿಶೇಷವಾಗಿ ನಮ್ಮ ಕೈಲಿ ಏನಾಗುತ್ತೋ ದಾನ ಧರ್ಮಗಳನ್ನು ಮಾಡಿ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಮುದ್ದು ಧಾರಣೆಯನ್ನು ಮಾಡಿಸ್ಕೊಂಡು ವಿಶೇಷ ನಮಸ್ಕಾರವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಆ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತೆ ಇನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಕೂತಿದ್ದಾರೆ. 33 ದಿನಗಳ ಕಾಲ ವಿಶೇಷವಾಗಿ ವೇದ ಮಂತ್ರಗಳನ್ನ ಪಠನೆಯನ್ನು ಮಾಡಿಕೊಂಡು ಅಲ್ಲಿ ಕೂತಿದ್ದಾರೆ. ಅವರಿಗೆ ಹೋಗಿ ನಮಸ್ಕಾರವನ್ನು ಮಾಡಿ, ನಮ್ಮ ಕೈಲಾಗಿದ್ದನ್ನ ಸಹಾಯವನ್ನು ಮಾಡಿ, ಅಲ್ಲಿ ದಾನ ಧರ್ಮಗಳನ್ನು ಮಾಡಿದಾಗ ಆ ಫಲ ವಿಶೇಷವಾಗಿ ದೊರಕತಕ್ಕಂಥ ಭಾಗ್ಯ ಇರುತ್ತಂತೆ. ಎಲ್ಲಿ ಯತಿಗಳು ಇರ್ತಾರೆ ಆ ಯತಿಗಳಿಗೆ ನಮಸ್ಕಾರವನ್ನು ಮಾಡಿದರೆ ಬಹಳ ವಿಶೇಷವಾಗಿರ್ತಕ್ಕಂಥ ಪುಣ್ಯ. ಅದರಲ್ಲೂ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹ, ಜ್ವಾಲಾ ಅಂದ್ರೆ ಅಗ್ನಿ, ಭವರೋಗವನ್ನು ಕಳೆಯತಕ್ಕಂಥ ಅಗ್ನಿ ನರಸಿಂಹದೇವರು, ನವನರಸಿಂಹ 9 ನರಸಿಂಹದೇವರು ಇರ್ತಕ್ಕಂಥ ಇಂಥ ಕ್ಷೇತ್ರ, ಸಂತಾನ ಗೋಪಾಲಕೃಷ್ಣ ಇದ್ದ ಕ್ಷೇತ್ರ, ರಾಯರು ಹನುಮಂತ ದೇವರು ಇರ್ತಕ್ಕಂಥ ಕ್ಷೇತ್ರ, ರಾಯರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ಬಂದು ನಮಸ್ಕಾರವನ್ನು ಮಾಡಿದಾಗ 33 ನಮಸ್ಕಾರವನ್ನು ಮಾಡಿ, ಆ 33 ನಮಸ್ಕಾರವನ್ನು ಮಾಡಿ
ಆ ನಮಸ್ಕಾರ ಮಾಡಿರ್ತಕ್ಕಂಥ ಫಲ ಜಾಸ್ತಿ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಇದಕ್ಕೋಸ್ಕರವಾಗಿ ಈ ದಾನ ಧರ್ಮಗಳನ್ನ ಈ ಅಧಿಕ ಮಾಸದಲ್ಲಿ ಯಾರು ದಾನ ಧರ್ಮಗಳನ್ನು ಮಾಡ್ತಾರೆ, 33 ಜನಗಳಿಗೆ ಬಾಗನವನ್ನು ಕೊಟ್ಟು ಅವರಿಗೆ ಹೊಟ್ಟೆ ತುಂಬ ಊಟವನ್ನು ಹಾಕಿ ಅವರಿಗೆ ದಕ್ಷಿಣೆ ಸಮೇತವಾಗಿ ಕೃಷ್ಣಾರ್ಪಣ ಅಂತಾರೆ, ಅದರಿಂದ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ದಂಪತಿಗಳಿಗೆ 33 ಜನಗಳ ದಂಪತಿಗಳಿಗೆ ಇವೆಲ್ಲವನ್ನು ಮಾಡಿದಾಗ ನಮಗೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಡ್ತಕ್ಕಂಥ ಭಾಗ್ಯ ಇರುತ್ತಂತೆ. ಆಗ ಭಗವಂತ ಕೇಳ್ತಾನಂತೆ, ಈ ಅಧಿಕ ಮಾಸದಲ್ಲಿ ಇವೆಲ್ಲ ಮಾಡಿದ್ರೆ ನನಗೆ ಏನು ಫಲ ಸಿಗುತ್ತೆ, ನನಗೆ ಏನು ಕೊಡ್ತೀಯಾ ನೀನು, ಏನು ಅನುಗ್ರಹ ಮಾಡ್ತೀಯಾ ಅಂತೇಳಿ ನಾರದರು ಕೇಳ್ತಾರಂತೆ. ಏನು ಫಲ ಕೊಡ್ತೀಯಾ ಭಗವಂತ ನೀನು ಅಂದಾಗ, ಇಂಥ ಅಧಿಕ ಮಾಸದಲ್ಲಿ ನೀನೇನೇ ಒಂದು ಮಾಡಿದಾಗ ಅಧಿಕಸ್ಯ ಅಧಿಕಂ ಫಲಂ ಅಂದಾಗ ನೀನು ಯಾವುದೇ ಕಾರಣಕ್ಕೂ ನರಕಕ್ಕೆ ಹೋಗಲ್ಲ, ಸ್ವರ್ಗಕ್ಕೆ ಬರ್ತೀಯಾ. ಆ ಸ್ವರ್ಗದಲ್ಲಿ ನನಗೆ ಮುಷ್ಟಾದ ಭೋಜನವನ್ನು ಕೊಡ್ತೀನಿ, ಆ ಭೋಜನವನ್ನು ಮಾಡಿ ನಿನಗೆ ಇನ್ನು ಜನ್ಮದೇ ಇರಲ್ಲ, ಆ ಜನ್ಮವೆತ್ತಿ ಮಧ್ವ ಮತವ ಅನುಸರಿಸಿ ನಡೆಯಿರೋ ಅನ್ನಗೆ ಈ ಒಳ್ಳೆ ಮತ ಬಂದಿದೆ, ಒಳ್ಳೆ ಜನ್ಮ ಕೊಟ್ಟಿದ್ದೀನಿ ಭಗವಂತ, ಮನುಷ್ಯ ಜನ್ಮ ಕೊಟ್ಟಿದ್ಯಾ, ಆ ಮನುಷ್ಯ ಜನ್ಮ ಮುಂದಕ್ಕಿಲ್ಲದೆ ನನ್ನಲ್ಲಿ ಐಕ್ಯವಾಗ್ತೀಯಾ ಅಂತೇಳಿ ಕನಕದಾಸರು ವಿಶೇಷವಾಗಿ ಹಾಗೆ ಕೃಷ್ಣನ ಪೂಜೆಯನ್ನ ಮಾಡಿ ಆ ಕೃಷ್ಣನಿಗೆ ವಿಶೇಷವಾಗಿರ್ತಕ್ಕಂಥ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಆ ಕೃಷ್ಣ ನನಗೆ ಹಿಂದೆ ನಿಂತ್ಕೊಂಡು ಭಗವಂತನ ಕೇಳಿದ್ರಂತೆ. ಆ ಕೇಳಿ, ಭಗವಂತ ನಿನ್ನ ದರ್ಶನ ಆಗಿದ್ಲೋ ನನಗೆ, ನಿನ್ನ ದರ್ಶನ ಆಗ್ಬೇಕೋ ನನಗೆ ಅಂದಾಗ ಆ ಕೃಷ್ಣ ಏನ್ ಮಾಡ್ದ, ಆಗ ಕನಕದಾಸರು ದೇವರ ನಾಮದಲ್ಲಿ ಹೇಳಿದ್ರಂತೆ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ, ನರಹರಿಯೇ ನಿನ್ನ ಸೇವೆಗೆ ಬಂದಿದ್ದೀನಪ್ಪ ನಾನು, ನೀನು ನನಗೆ ಸೇವೆಯನ್ನು ಮಾಡಪ್ಪ, ನಿನ್ನ ದರ್ಶನವನ್ನು ಕೊಡೋ ಕೃಷ್ಣ ಅಂದಾಗ ಆ ಕೃಷ್ಣ ಹೇಗಿದ್ದ, ಅವನು ಆ ಕಡೆ ತಿರುಗಿ ವಿಶೇಷವಾಗಿ ಹಾಗೆ ಕನಕದಾಸರಿಗೆ ಆ ದರ್ಶನವನ್ನು ಕೊಟ್ಟನು. ಹಾಗೆ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಿಮಗೆ ಈ ದಾನ ಧರ್ಮಗಳನ್ನು ಮಾಡಿ ಮಹವನೆಯನ್ನಾಗಲಿ, ಬೇರೆ ಬೇರೆ ಪದಾರ್ಥಗಳಾಗಲಿ, ವಸ್ತ್ರಗಳನ್ನಾಗಲಿ, ಏನೇನು ಪದಾರ್ಥಗಳು, ಎಣ್ಣೆ, ದೀಪ ಸ್ಕಂಬಗಳು, ಈ ನಂದಾದೀಪಗಳನ್ನ ಇವೆಲ್ಲವನ್ನು ದಾನ ಮಾಡಿ. ನಾವು ಇನ್ನೊಂದೇನಪ್ಪಾ ಅಂದ್ರೆ, ಯಾರ ಹತ್ರ ದುಡ್ಡಿರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವ್ರೇನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಮಸ್ಕಾರ ಮಾಡಿದ್ರೆ ಸಾಕಂತೆ, ಅದರಿಂದ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೋ ಅಂತ ನಾರದರು ವಿಶೇಷವಾಗಿ ಹೇಳಿದಂತೆ. ಅದಕ್ಕೋಸ್ಕರವಾಗಿ ನಾರದರು ಕೇಳಿದಾಗ ಆ ಭಗವಂತ ಹೇಳಿದಂತೆ, ಇಂತಹ ಅಧಿಕ ಮಾಸದಲ್ಲಿ ಯಾವ ಯಾವ ಧರ್ಮಗಳನ್ನು ಮಾಡ್ತೀಯಾ, ಆ ದಾನ ಧರ್ಮವು ನಮಗೆ ಕಾಯುತ್ತೆ ಎಂದಾಗ ಅದಕ್ಕೆ ದಾನ ಧರ್ಮವನ್ನು ಮಾಡಬೇಕು. ದಾನ ಧರ್ಮವ ಮಾಡುವರಾಗಿ, ಅನ್ನ ದಾನವ ಮಾಡುವರಾಗಿ, ಅನ್ನ ಛತ್ರವ ಎನಿಪೋರಾಗಿ, ಅನುದಿನ ಭಜನೆಯ ಮಾಡುವರಾಗಿ, ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ ಅಂತ ಪುರಂದಾಸರು ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರು ನೀವಾಗಿ ಅಂತ ಹೇಳ್ತಾರೆ ಕನಕದ ಪುರಂದರದಾಸರು. ಯೋಗ್ಯರಾಗ್ಬೇಕಂತೆ ಫಸ್ಟ್, ಆಮೇಲೆ ಭೋಗ್ಯರಾಗ್ಬೇಕಂತೆ, ಭಾಗ್ಯವಂತರಾಗ್ಬೇಕಂತೆ. ಇಂಥವೆಲ್ಲ ಆದಾಗ ವಿಶೇಷವಾಗಿ ಭಗವಂತನ ಸೇವೆ ಮಾಡ್ತಕ್ಕಂಥ ಭಾಗ್ಯನು ನಮಗೆ ಕೊಡಪ್ಪ ಅಂತ ಕೇಳ್ಬೇಕಂತೆ. ಅದಕ್ಕೋಸ್ಕರವಾಗಿ ಈ ಸೇವೆಯನ್ನ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಮಾಡಿದಾಗ, ದಾನ ಧರ್ಮಗಳಾಗಲಿ, ಬೇರೆ ಬೇರೆ ವಿಷಯಗಳಾಗಲಿ ಎಲ್ಲವನ್ನು ಮಾಡಿದಾಗ ದೇವರ ಸ್ಮರಣೆಯನ್ನು ಮಾಡಬೇಕು. ಹೂಬತ್ತಿ, ಗೆಜ್ಜೆ ವಸ್ತ್ರ ಇಂಥವೆಲ್ಲವನ್ನು ದಾನ ಮಾಡಿ, ಎಣ್ಣೆ, ದೀಪಗಳು ಇಂಥವೆಲ್ಲ ದಾನವನ್ನು ಆಗಿ ಕೊಡಿ. ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾ, ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಬೆಳತ ಶ್ಲೇಷನಾಶಾಯ ಗೋವಿಂದಾಯ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವೇ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅವರ ಅಧಿಕ ಮಾಸದಲ್ಲಿ ಅವರು ನಿಮ್ಮ ಕನಸಿಗೆ ಬಂದು, ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಮನೆಗೆ ಬಂದು ಅವರವರ ಕುಟುಂಬವನ್ನ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ, ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಹಾಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ತಗೊಂಡು ನಮ್ಮ ಉದ್ಧಾರ ಮಾಡಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರ